ಕಂಪ್ಲೀಟ್ ಕರ್ನಾಟಕ ಅನ್ಲಾಕ್ ಪಕ್ಕಾನ ಹಂತ ಹಂತವಾಗಿ ಲಾಕ್ಡೌನ್ ಓಪನ್ 7 ಷರತ್ತು ವಿಧಿಸಿದ್ದೇಕೆ ತಜ್ಞರು ಅನ್ಲಾಕ್ ಆದ್ರೂ ಯಾವುದಕ್ಕೆಲ್ಲ ಮತ್ತೆ ನಿರ್ಬಂಧ ಇರುತ್ತೆ ಗೊತ್ತಾ ಇದೇ ಹೊತ್ತಿನ ವಿಶೇಷ ಕರ್ನಾಟಕ ಅನ್ಲಾಕ್ ಸೀಕ್ರೆಟ್ ಜೂನ್ 14ಕ್ಕೆ ಕಂಪ್ಲೀಟ್ ಕರ್ನಾಟಕ ಅನ್ಲಾಕ್ ಪಕ್ಕಾನ ಹಂತ ಹಂತವಾಗಿ ಲಾಕ್ಡೌನ್ ಓಪನ್ 7 ಷರತ್ತು ವಿಧಿಸಿದ್ದೇಕೆ ತಜ್ಞರು ಅನ್ಲಾಕ್ ಆದ್ರೂ ಯಾವುದಕ್ಕೆಲ್ಲ ಮತ್ತೆ ನಿರ್ಬಂಧ ಇರುತ್ತೆ ಗೊತ್ತಾ ಜೂನ್ 14 ರಾಜ್ಯದಲ್ಲಿ ಲಾಕ್ಡೌನ್ ಅಂತ್ಯವಾಗುವ ದಿನ ಆದರೆ 14ಕ್ಕೂ ಮೊದಲೇ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಅನ್ಲಾಕ್ಗೆ ಸದ್ದಿಲ್ಲದೆ ಸಿದ್ಧತೆ ನಡೀತಾ ಇದೆ ಜನರ ಮನೆವಾಸ ಅಂತ್ಯವಾಗಿ ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳುವ ಕಾಲ ಸನ್ನಿಹಿತವಾಗುತ್ತಿದೆ ಹಾಗಾದ್ರೆ ಜೂನ್ 14ಕ್ಕೆ ಕಂಪ್ಲೀಟ್ ಕರ್ನಾಟಕ ಅನ್ಲಾಕ್ ಆಗುತ್ತಾ ಅನ್ಲಾಕ್ ಬಗ್ಗೆ ಸರ್ಕಾರದ ನಿಲುವೇನು ತಜ್ಞರು ಕೊಟ್ಟ ಎಚ್ಚರಿಕೆ ಏನು ಕರುನಾಡು ಹಂತ ಹಂತವಾಗಿ ಅದು ಹೇಗೆ ಅನ್ಲಾಕ್ ಆಗುತ್ತೆ ಗೊತ್ತಾ ಅದು ನಿಜಕ್ಕೂ ಸಾಕಷ್ಟು ಕುತೂಹಲ ಕೆರಳಿಸುತ್ತಿದೆ ರಾಜ್ಯದಲ್ಲಿ ಕೊರೋನಾ 2ನೇ ಅಲೆ ಇಳಿತಾ ಇದೆ ಪಾಸಿಟಿವಿಟಿ ದರ 10% ಕಡಿಮೆಯಾಗಿದೆ ರಾಜ್ಯದ 5 ಜಿಲ್ಲೆಗಳಲ್ಲಿ 5%ಕ್ಕೂ ಕಡಿಮೆ 9 ಜಿಲ್ಲೆಗಳಲ್ಲಿ 10%ಕ್ಕೂ ಕಡಿಮೆ ಪಾಸಿಟಿವಿಟಿ ದರವಿದೆ ಈ ಮೂಲಕ ಹೆಚ್ಚು ಕಡಿಮೆ ಅರ್ಧ ರಾಜ್ಯವೇ ಅನ್ಲಾಕ್ಗೆ ಸಜ್ಜಾಗುತ್ತಿದೆ ಆದರೆ ಜೂನ್ 14ಕ್ಕಿಂತ ಮೊದಲೇ ಅನ್ಲಾಕ್ಗೆ ಅವಸರ ಬೇಡ ಅಂತ ಹೇಳಿ ತಜ್ಞರು ಸರ್ಕಾರಕ್ಕೆ ಎಚ್ಚರಿಸುತ್ತಿದ್ದಾರೆ ಹಾಗಾದ್ರೆ 14ರ ನಂತರ ಅನ್ಲಾಕ್ ಪಕ್ಕನ ಹಂತ ಹಂತವಾಗಿ ಲಾಕ್ಡೌನ್ ಓಪನ್ ಮಾಡಿದ್ರು ತಜ್ಞರು ಆ 7 ಷರತ್ತುಗಳನ್ನು ವಿಧಿಸಿರೋದು ಯಾಕೆ ರಾಜ್ಯ ಅನ್ಲಾಕ್ ಆದ್ರೆ ಯಾವುದಕ್ಕೆಲ್ಲ ಮತ್ತೆ ನಿರ್ಬಂಧ ಇರುತ್ತೆ ಆ ರಣರೋಚಕ ಸ್ಟೋರಿಯನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ರಾಜ್ಯವನ್ನ ಅನ್ಲಾಕ್ ಯಾಕೆ ಮಾಡಬೇಕು ಸದ್ಯ ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಮತ್ತು ಸಾವಿನ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ರಾಜ್ಯದಲ್ಲಿ ಭಾನುವಾರ ಒಂದೇ ದಿನ 12,209 ಹೊಸ ಕೊರೋನಾ ಸೋಂಕಿನ ಪ್ರಕರಣಗಳು ದಾಖಲಾಗಿವೆ ಈ ಮೂಲಕ ಕರ್ನಾಟಕದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 26,95,523ಕ್ಕೆ ಏರಿಕೆಯಾಗಿದೆ ಜೊತೆಗೆ ಭಾನುವಾರ ಒಂದೇ ದಿನ 320 ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದು ಇದರೊಂದಿಗೆ ಕೊರೋನಾ ಸೋಂಕಿಗೆ ರಾಜ್ಯದಲ್ಲಿ ಒಟ್ಟು 31,580 ಮಂದಿ ಮೃತಪಟ್ಟಿದ್ದಾರೆ ಇನ್ನು ಭಾನುವಾರ ಒಂದೇ ದಿನ 25,659 ಸೋಂಕಿತರು ಗುಣಮುಖರಾಗಿ ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ ರಾಜ್ಯದಲ್ಲಿ ಇದುವರೆಗೆ ಒಟ್ಟು 24,09,417 ಮಂದಿ ಸೋಂಕಿನಿಂದ ಗುಣಮುಖರಾಗಿದ್ದಾರೆ ಹೀಗಾಗಿ ಭಾನುವಾರದ ದಿನದ ಅಂತ್ಯಕ್ಕೆ ರಾಜ್ಯದಲ್ಲಿ 2,54,505 ಸಕ್ರಿಯ ಪ್ರಕರಣಗಳಿದ್ದು ಜೊತೆಗೆ ರಾಜ್ಯದಲ್ಲಿ ಸೋಂಕಿನಿಂದ ಮೃತಪಟ್ಟವರ ಶೇಕಡಾವಾರು ಪ್ರಮಾಣ 2.6ರಷ್ಟಿದ್ರೆ ಪಾಸಿಟಿವಿಟಿ ಪ್ರಮಾಣ 7.71ಕ್ಕೆ ಇಳಿಕೆಯಾಗಿದೆ ಆದರೆ ತಜ್ಞರು ಹೇಳೋ ಪ್ರಕಾರ ರಾಜ್ಯ ಅನ್ಲಾಕ್ಗೆ ಪಾಸಿಟಿವಿಟಿ ಪ್ರಮಾಣ 5ಕ್ಕಿಂತ ಕಡಿಮೆ ಆಗಬೇಕು ಅಂತ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಜೂನ್ 14ಕ್ಕಿಂತ ಮೊದಲೇ ರಾಜ್ಯದಲ್ಲಿ ಪಾಸಿಟಿವಿಟಿ ಪ್ರಮಾಣ 5ಕ್ಕಿಂತ ಕಡಿಮೆಯಾಗುವ ಸಾಧ್ಯತೆ ಇದೆ ಹೀಗಾಗಿನೇ ರಾಜ್ಯ ಸರ್ಕಾರ ಯಾವ್ಯಾವ ಜಿಲ್ಲೆಗಳಲ್ಲಿ ಸೋಂಕಿನ ಪ್ರಮಾಣ 5ಕ್ಕಿಂತ ಕಡಿಮೆ ಇದೆಯೋ ಅಂತಹ ಜಿಲ್ಲೆಗಳಲ್ಲಿ ತರಾತುರಿಯಲ್ಲಿ ಅನ್ಲಾಕ್ಗೆ ಮುಂದಾಗಿದೆ ಎನ್ನಲಾಗುತ್ತಿದೆ ಪಾಸಿಟಿವಿಟಿ ಪ್ರಮಾಣ ಯಾವ್ಯಾವ ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ 5ಕ್ಕಿಂತ ಕಡಿಮೆ ಇದೆ ಪಾಸಿಟಿವಿಟಿ ಪ್ರಮಾಣ ಅಂದ್ರೆ ಪ್ರತಿ 100 ಮಂದಿಗೆ ಕೊರೋನಾ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಸರಾಸರಿ ಎಷ್ಟು ಮಂದಿಗೆ ಸೋಂಕು ತಗುಲುತ್ತಿದೆ ಅನ್ನೋದು ನಿಮಗೆ ಗೊತ್ತಿರಲಿ ಕಳೆದ ಮೇ ತಿಂಗಳಲ್ಲಿ ಪ್ರತಿದಿನ ರಾಜ್ಯದಲ್ಲಿ 30% ಪಾಸಿಟಿವಿಟಿ ಪ್ರಮಾಣ ಕಂಡು ಬರುತ್ತಿತ್ತು ಆದ್ರೀಗ ಆ ಸಂಖ್ಯೆ 7.71ಕ್ಕೆ ಇಳಿದಿದೆ ಇದು ರಾಜ್ಯದ ಒಟ್ಟಾರೆ ಪಾಸಿಟಿವಿಟಿ ಪ್ರಮಾಣ ಆದರೆ ಕೆಲವು ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ಪ್ರಮಾಣ 10%ಕ್ಕಿಂತ ಹೆಚ್ಚಿದ್ರೆ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ 5%ಕ್ಕಿಂತ ಕಡಿಮೆ ಇದೆ ಹಾಗಾದ್ರೆ ಪಾಸಿಟಿವಿಟಿ ಕೊರೋನಾ ಸೋಂಕಿನ ಪಾಸಿಟಿವಿಟಿ ಇರೋದು ಮೈಸೂರಿನಲ್ಲಿ ಇಲ್ಲಿ 25% ಪಾಸಿಟಿವಿಟಿ ಪ್ರಮಾಣ ಇದೆ ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ 23% ದಾವಣಗೆರೆಯಲ್ಲಿ 20% ಪಾಸಿಟಿವಿಟಿ ಪ್ರಮಾಣ ಇದೆ ಇನ್ನು ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರಗಳಲ್ಲಿ ತಲಾ 17% ಪಾಸಿಟಿವಿಟಿ ಪ್ರಮಾಣ ದಾಖಲಾಗಿದೆ ಆದರೆ ಜೂನ್ 14ರಷ್ಟೊತ್ತಿಗೆ ಈ ಜಿಲ್ಲೆಗಳಲ್ಲೂ ಪಾಸಿಟಿವಿಟಿ ಪ್ರಮಾಣ 5% ಒಳಗೆ ಇಳಿಯುತ್ತಾ ಅನ್ನೋ ಚರ್ಚೆಗಳು ಹುಟ್ಟುಕೊಂಡಿವೆ ಹಾಗೆಯೇ ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಕಡಿಮೆ ಇರೋ ಜಿಲ್ಲೆಗಳ ಲಿಸ್ಟ್ ನೋಡೋದಾದ್ರೆ ರಾಜ್ಯದಲ್ಲಿ ಅತಿ ಕಡಿಮೆ ಪಾಸಿಟಿವಿಟಿ ದಾಖಲಾಗಿರೋದು ಬೀದರ್ ಜಿಲ್ಲೆಯಲ್ಲಿ ಇಲ್ಲಿ ಪಾಸಿಟಿವಿಟಿ ಪ್ರಮಾಣ 0.06ರಷ್ಟಿದೆ ಇನ್ನು ಕಲಬುರಗಿಯಲ್ಲಿ 3%, ಹಾವೇರಿಯಲ್ಲಿ 3.5% ಪಾಸಿಟಿವಿಟಿ ದರ ದಾಖಲಾಗಿದೆ ಅದೇ ರೀತಿ ಬೆಂಗಳೂರು ನಗರ ಮತ್ತು ಯಾದಗಿರಿಯಲ್ಲಿ ತಲಾ 5% ಪಾಸಿಟಿವಿಟಿ ಪ್ರಮಾಣವಿದೆ ಹೀಗಾಗಿ ತಜ್ಞರು ಹೇಳಿದಂತೆ ಈ 5 ಜಿಲ್ಲೆಗಳು ಜೂನ್ 14ಕ್ಕಿಂತ ಮೊದಲೇ ಅನ್ಲಾಕ್ ಆಗೋ ಸಾಧ್ಯತೆ ಇದೆ ಇನ್ನು ರಾಮನಗರ, ಧಾರವಾಡ, ರಾಯಚೂರು, ಬಾಗಲಕೋಟೆ, ಗದಗ, ಬೆಳಗಾವಿ, ವಿಜಯಪುರ, ಚಿಕ್ಕಬಳ್ಳಾಪುರ ಹಾಗೂ ಶಿವಮೊಗ್ಗದಲ್ಲಿ
ಕೊರೋನಾ ಪಾಸಿಟಿವಿಟಿ ಪ್ರಮಾಣ 10% ಕಡಿಮೆ ಇದೆ. ನಿಮಗೆ ಗೊತ್ತಿರಲಿ, ಕಳೆದ ಶನಿವಾರ ರಾಜ್ಯದ ಒಟ್ಟಾರೆ ಕೊರೋನಾ ಪಾಸಿಟಿವಿಟಿ ದರ 9.69%ರಷ್ಟಿತ್ತು. ಆದರೆ ಭಾನುವಾರದ ವೇಳೆಗೆ ಇದು 7.71ಕ್ಕೆ ಇಳಿದಿತ್ತು. ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಇನ್ನಷ್ಟು ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ಪ್ರಮಾಣ 5% ಕಡಿಮೆಯಾಗುವ ಸಾಧ್ಯತೆಗಳಿವೆ. ಬಿಗಿ ನಿರ್ಬಂಧ ಮುಕ್ತಾಯವಾಗಲು ಇನ್ನು ಜೂನ್ 14ರವರೆಗೂ ಕಾಲಾವಕಾಶವಿದ್ದು, ಅಷ್ಟರಲ್ಲಿ ಒಟ್ಟಾರೆ ರಾಜ್ಯದ ಪಾಸಿಟಿವಿಟಿ ದರವು 5% ಕೆಳಗಿಳಿಯಬಹುದು ಎಂದು ತಜ್ಞರು ಅಂದಾಜಿಸಿದ್ದಾರೆ. ಹೀಗಾಗಿ ಜೂನ್ 14ಕ್ಕಿಂತ ಮೊದಲೇ ಕೆಲ ಜಿಲ್ಲೆಗಳಲ್ಲಿ ಹಂತ ಹಂತದ ಲಾಕ್ಡೌನ್ ಸಡಿಲಿಕೆಯಾಗುತ್ತಿದೆ. ಹೌದು, ಕೊಡಗಿನಲ್ಲಿ ಸದ್ಯ ಕೊರೋನಾ ಪಾಸಿಟಿವಿಟಿ ದರ 12.31ರಷ್ಟಿದ್ರೂ ಅಲ್ಲಿನ ಜಿಲ್ಲಾಡಳಿತ ಲಾಕ್ಡೌನ್ ಸಡಿಲಿಕೆ ಮಾಡಿದೆ. ವಾರದಲ್ಲಿ ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಈ 3 ದಿನಗಳಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಅವಕಾಶ ಮಾಡಿಕೊಡಲಾಗಿದೆ. ಜೂನ್ 14ರ ನಂತರ ಮತ್ತಷ್ಟು ಅನ್ಲಾಕ್ ಮಾಡೋಕೆ ಜಿಲ್ಲಾಡಳಿತ ಚಿಂತನೆ ನಡೆಸಿದೆ. ಇನ್ನು ರಾಜ್ಯದ ಒಟ್ಟು 12 ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ದರ 15%ಕ್ಕೂ ಹೆಚ್ಚಿದ್ದು, ಈ ಜಿಲ್ಲೆಗಳಲ್ಲಿ ಒಂದು ವಾರದಲ್ಲಿಯೇ ಪಾಸಿಟಿವಿಟಿ ದರ 5%ಕ್ಕಿಂತ ಕಡಿಮೆಯಾಗುವುದು ಅನುಮಾನ. ಅದರಲ್ಲೂ ಮೈಸೂರು, ಚಿಕ್ಕಮಗಳೂರು ಹಾಗೂ ದಾವಣಗೆರೆಯಲ್ಲಿ 20% ಆಸುಪಾಸಿನಲ್ಲಿದೆ. ಹೀಗಿದ್ರೂ ಜೂನ್ 14ಕ್ಕೂ ಮೊದಲೇ ಕೆಲ ಜಿಲ್ಲೆಗಳಲ್ಲಿ ಅನ್ಲಾಕ್ ಮಾಡಲಾಗುತ್ತದೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಇದನ್ನ ತಜ್ಞರು ವಿರೋಧಿಸಿದ್ದು, ಅವಸರ ಬೇಡ ಅನ್ನೋ ಸಲಹೆ ನೀಡಿದ್ದಾರೆ. ಅನ್ಲಾಕ್ ಬಳಿಕ ಜನರ ಓಡಾಟ ಹೆಚ್ಚಳವಾಗಿ ಒಂದಿಷ್ಟು ಪ್ರದೇಶಗಳಲ್ಲಿ ಮತ್ತೆ ಹೆಚ್ಚಳವಾಗುವ ಸಾಧ್ಯತೆಗಳಿವೆ. ಈ ವಾರವೂ ಬಿಗಿಯಾದ ನಿರ್ಬಂಧ ಜಾರಿ ಮಾಡಿ ಸಾಧ್ಯವಾದಷ್ಟು ತೀವ್ರತೆಯನ್ನ ಇಳಿಕೆ ಮಾಡಬೇಕು. ಆಗ ಅನ್ಲಾಕ್ ಬಳಿಕ ಏರುಪೇರಾದರೂ ಸಮಸ್ಯೆ ಆಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಹೀಗೆ ಕೆಲ ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ಕಡಿಮೆ ಆಗ್ತಿದೆ ಅಂತ ಹೇಳಿ ಜೂನ್ 14ಕ್ಕೂ ಮೊದಲೇ ಅನ್ಲಾಕ್ಗೆ ಸಿದ್ಧತೆ ನಡೀತಾ ಇದ್ರೆ, ಮತ್ತೊಂದು ಕಡೆ ತಜ್ಞರು ಎಚ್ಚರ ಅಂತಿದ್ದಾರೆ. ಅಷ್ಟೇ ಅಲ್ಲ, ಅನ್ಲಾಕ್ಗೆ 7 ಷರತ್ತುಗಳನ್ನು ವಿಧಿಸಿದ್ದಾರೆ. ಹಾಗಾದ್ರೆ ಏನು ಆ 7 ಷರತ್ತುಗಳು? ಅವುಗಳನ್ನ ತೋರಿಸ್ತೀವಿ. ಆದರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್. ಹಾಗಾದ್ರೆ ಏನು ಆ 7 ಷರತ್ತುಗಳು ಅಂದ್ರ ಅವುಗಳನ್ನೇ ತೋರಿಸ್ತೀವಿ ನೋಡಿ. ಅರ್ಧ ಕರ್ನಾಟಕ ಅನ್ಲಾಕ್ಗೆ ಸಜ್ಜಾಗಿದೆ. 9 ಜಿಲ್ಲೆಗಳಲ್ಲಿ 10% ಪಾಸಿಟಿವಿಟಿ ದರ ಇದ್ರೆ 5 ಜಿಲ್ಲೆಗಳಲ್ಲಿ 5% ಪಾಸಿಟಿವಿಟಿ ದರ ಇದೆ. 15 ಜಿಲ್ಲೆಗಳಲ್ಲಿ ಸೋಂಕು ಇಳಿಮುಖ ಹಿನ್ನೆಲೆ ಈ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಸಡಿಲಿಕೆಗೆ ಸಿದ್ಧತೆ ನಡೆಸಲಾಗುತ್ತಿದೆ. ಉಳಿದ 15 ಜಿಲ್ಲೆಗಳಲ್ಲಿ ಸೋಂಕು ಹೆಚ್ಚಳ ಹಿನ್ನೆಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಸರ್ಕಾರ ತಯಾರಿ ನಡೆಸಿದೆ. ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಲ್ಲೂ ಕೊರೋನಾ ಸೋಂಕು ಇಳಿಮುಖ ಕಾಣುತ್ತಿದೆ. ನಗರದ ಪಾಸಿಟಿವಿಟಿ ದರ 5.46ಕ್ಕೆ ಇಳಿಕೆಯಾಗಿದೆ. ಕಳೆದ ಭಾನುವಾರ ಬೆಂಗಳೂರಲ್ಲಿ 2944 ಪ್ರಕರಣಗಳು ದಾಖಲಾಗಿದ್ದು 10,224 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ತಜ್ಞರು ಹೇಳಿದಂತೆ ನಗರದಲ್ಲಿ ಸೋಂಕು ಕುಸಿತವಾಗುತ್ತಿದೆ. 5%ಕ್ಕಿಂತ ಕಡಿಮೆ ಆದರೆ ಬೆಂಗಳೂರು ಅನ್ಲಾಕ್ ಆಗುವ ಸಾಧ್ಯತೆ ಇದೆ. ಈ ನಡುವೆ ಜೂನ್ 14ಕ್ಕೂ ಮುಂಚೆಯೇ ಅವಸರದಲ್ಲಿ ಒಂದೇ ಬಾರಿಗೆ ಅನ್ಲಾಕ್ ಮಾಡುವುದು ಬೇಡ ಎಂದು ತಜ್ಞರು ಸಲಹೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಅನ್ಲಾಕ್ ಮಾಡಿದ ಮೇಲೆ 7 ಷರತ್ತುಗಳನ್ನು ಪಾಲಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಹಾಗಾದ್ರೆ ಆ 7 ಷರತ್ತುಗಳು ಗೊತ್ತಾ? ಅವುಗಳನ್ನು ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಂಬರ್ 1, ಹಂತ ಹಂತವಾಗಿ ಅನ್ಲಾಕ್. ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಕಡಿಮೆಯಾಗುತ್ತಿರೋದು ನಿಜಕ್ಕೂ ಖುಷಿಯ ವಿಚಾರವೇ. ಹಾಗಂತ ಪಾಸಿಟಿವಿಟಿ ದರ ಕಡಿಮೆಯಾಗುತ್ತಿರೋ ಜಿಲ್ಲೆಗಳಲ್ಲಿ ಆತುರಾತುರವಾಗಿ ಅನ್ಲಾಕ್ ಮಾಡೋದು ಒಳ್ಳೆಯದಲ್ಲ. ಒಂದೊಮ್ಮೆ ಅನ್ಲಾಕ್ ಮಾಡಿದ್ರು ಲಾಕ್ಡೌನ್ನ ಎಲ್ಲಾ ನಿರ್ಬಂಧಗಳನ್ನು ಒಮ್ಮೆಗೆ ಸಡಿಲಗೊಳಿಸುವಂತಿಲ್ಲ. ಹಂತ ಹಂತವಾಗಿ ಸಡಿಲಗೊಳಿಸುವಂತೆ ತಜ್ಞರ ತಂಡ ಸರ್ಕಾರಕ್ಕೆ ಸಲಹೆ ನೀಡಿದೆ. ಒಮ್ಮೆಲೆ ನಿರ್ಬಂಧಗಳನ್ನು ತೆಗೆದ್ರೆ ಮತ್ತೆ ಕೊರೋನಾ ಯೂಟರ್ನ್ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ನಂಬರ್ 2, ಚೈನ್ ಲಿಂಕ್ ಬಿರುಕು ಬಿಟ್ಟಿದೆ, ನಾಶ ಆಗಿಲ್ಲ. ಕಠಿಣ ಲಾಕ್ಡೌನ್ ಮತ್ತು ಕರ್ಫ್ಯೂನಂತಹ ನಿಯಮಗಳಿಂದಾಗಿ ಕೊರೋನಾ ಸರಪಳಿ ಬಿರುಕು ಬಿಟ್ಟಿದೆ. ಅದು ಸಂಪೂರ್ಣವಾಗಿ ನಾಶವಾಗಿಲ್ಲ. ಇಂಥ ಟೈಮಲ್ಲಿ ಅನ್ಲಾಕ್ ಮಾಡಿ ಎಲ್ಲ ನಿರ್ಬಂಧಗಳನ್ನು ದಿಢೀರ್ ಸಡಿಲಗೊಳಿಸಿದ್ರೆ ಇಷ್ಟು ದಿನ ಲಾಕ್ಡೌನ್ ಮಾಡಿದ್ದು ವ್ಯರ್ಥವಾಗೋ ಸಾಧ್ಯತೆ ಇದೆ. ಹೀಗಾಗಿ ಹಂತ ಹಂತವಾಗಿ ಅನ್ಲಾಕ್ ಮಾಡಲು ತಜ್ಞರು ಸಲಹೆ ನೀಡಿದ್ದಾರೆ. ನಂಬರ್ 3, ಮೊದಲು ವಾಣಿಜ್ಯ ಚಟುವಟಿಕೆ ಆರಂಭಿಸಿ.
5% ಕಡಿಮೆ ಪಾಸಿಟಿವಿಟಿ ಜಿಲ್ಲೆಗಳಲ್ಲಿ ಅನ್ಲಾಕ್ ಮಾಡಿದ್ರು ಮೊದಲ ಹಂತದಲ್ಲಿ ವಾಣಿಜ್ಯ ಚಟುವಟಿಕೆ ಆರಂಭಿಸಲು ತಜ್ಞರು ಸಲಹೆ ನೀಡಿದ್ದಾರೆ. ಸಭೆ ಸಮಾರಂಭ, ಮಾಲ್, ಥಿಯೇಟರ್, ರೆಸ್ಟೋರೆಂಟ್ಗಳನ್ನು ಆರಂಭಿಸುವುದಕ್ಕಿಂತ ಮೊದಲು ಕೈಗಾರಿಕೆಗಳನ್ನು ಆರಂಭಿಸಲು ಅನುಮತಿ ನೀಡಬೇಕಾಗಿದೆ. ನಂಬರ್ 4, ಸಾರಿಗೆ ಮಾರುಕಟ್ಟೆ 2ನೇ ಹಂತದಲ್ಲಿ ಇರಲಿ. ಮೊದಲ ಹಂತದ ಅನ್ಲಾಕ್ನಲ್ಲೇ ಸಾರಿಗೆ ಮಾರುಕಟ್ಟೆಗಳನ್ನು ಓಪನ್ ಮಾಡಿದ್ರೆ ಜನ ರಾಜ್ಯದ ಮೂಲೆ ಮೂಲೆಗೆ ಸಂಚರಿಸಿ ಸೋಂಕು ಹರಡಲು ಕಾರಣವಾಗಬಹುದು. ಜೊತೆಗೆ ಮಾರುಕಟ್ಟೆಗಳಲ್ಲಿ ಜನ ಗುಂಪುಗೂಡಿ ಸೋಂಕು ಮತ್ತೆ ಹೆಚ್ಚಾಗೋಕೆ ಕಾರಣವಾಗಬಹುದು. ಹೀಗಾಗಿ ಸಾರಿಗೆ ಮತ್ತು ಮಾರುಕಟ್ಟೆ ಆರಂಭ 2ನೇ ಹಂತದ ಅನ್ಲಾಕ್ ಪ್ರಕ್ರಿಯೆಯಲ್ಲಿ ಸೇರಿಸಿ ಅಂತ ಹೇಳಿ ತಜ್ಞರು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ನಂಬರ್ 5, ಪಾಸಿಟಿವಿಟಿ ದರ 5% ಕಡಿಮೆ ಇರಬೇಕು. ಇದು ಅತಿ ಮುಖ್ಯವಾದ ಅಂಶ. ಜೂನ್ 14ರ ನಂತರ ಅನ್ಲಾಕ್ ಮಾಡಬೇಕಾದ್ರೂ ಆಯ್ದ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವಿಟಿ ದರ 5% ಕಡಿಮೆ ಇರಲೇಬೇಕು. ಜೊತೆಗೆ ಮರಣ ಪ್ರಮಾಣ ಕೂಡ 1% ಕಡಿಮೆ ಇರಬೇಕು. ಈ ಮಾನದಂಡವನ್ನು ಅನುಸರಿಸಿದ್ರೆ ಮತ್ತೆ ಕೊರೋನಾ ಸೋಂಕು ಯೂ-ಟರ್ನ್ ತೆಗೆದುಕೊಳ್ಳೋದನ್ನ ತಡೆಯಬಹುದು ಅನ್ನೋದು ತಜ್ಞರ ಅಭಿಪ್ರಾಯ. ನಂಬರ್ 6, ಡಿಸೆಂಬರ್ವರೆಗೆ ಅದ್ದೂರಿ ಮದುವೆ ಬೇಡ. ಪಾಸಿಟಿವಿಟಿ ರೇಟ್ ಎಷ್ಟೇ ಕಡಿಮೆ ಆದರೂ ಡಿಸೆಂಬರ್ವರೆಗೂ ಅದ್ದೂರಿ ಮದುವೆ, ಸಿನಿಮಾ, ಸಭೆ ಸಮಾರಂಭಗಳು ಮತ್ತು ರಾಜಕೀಯ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕೋದು ಒಳಿತು ಅಂತ ಹೇಳಿ ತಜ್ಞರು ಸೂಚಿಸಿದ್ದಾರೆ. ಯಾಕಂದ್ರೆ ಈಗ ಸೋಂಕು ಕಡಿಮೆಯಾಗಿದ್ರೂ ಮುಂದಿನ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ವೇಳೆಗೆ ಕೊರೋನಾ 3ನೇ ಅಲೆ ಏಳೋ ಸಾಧ್ಯತೆ ಇದೆ. ಹೀಗಾಗಿ ಅದ್ದೂರಿ ಮದುವೆ, ಸಭೆ ಸಮಾರಂಭಗಳಿಗೆ ಡಿಸೆಂಬರ್ವರೆಗೂ ಕಡಿವಾಣ ಹಾಕಿದ್ರೆ 3ನೇ ಅಲೆಯನ್ನ ಯಶಸ್ವಿಯಾಗಿ ಎದುರಿಸಬಹುದು. ನಂಬರ್ 7, ಅಂತರ್ಜಿಲ್ಲೆ ಓಡಾಟ ಇನ್ನೂ ಕೆಲ ದಿನ ನಿರ್ಬಂಧವಿರಲಿ. ಸದ್ಯ ಕೆಲವು ಜಿಲ್ಲೆಗಳಲ್ಲಿ ಸೋಂಕಿನ ಪಾಸಿಟಿವಿಟಿ ಪ್ರಮಾಣ ಹೆಚ್ಚಿದ್ರೆ ಕೆಲ ಜಿಲ್ಲೆಗಳಲ್ಲಿ ಕಡಿಮೆ ಇದೆ. ಹೀಗಾಗಿ ಅನ್ಲಾಕ್ನ ಮೊದಲ ಹಂತದಲ್ಲೇ ಅಂತರ್ಜಿಲ್ಲಾ ಓಡಾಟಕ್ಕೆ ಅನುವು ಮಾಡಿಕೊಟ್ರೆ ಸೋಂಕು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಅನ್ಲಾಕ್ನ ಮೊದಲ ಹಂತದಲ್ಲಿ ಅಂತರ್ಜಿಲ್ಲೆ ಓಡಾಟಕ್ಕೆ ನಿರ್ಬಂಧವಿದ್ರೆ ಒಳಿತು ಅಂತ ಹೇಳಿ ಜಯದೇವ ಹೃದ್ರೋಗ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ CN ಮಂಜುನಾಥ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಹೀಗೆ ತಜ್ಞರು ಅನ್ಲಾಕ್ ಅನ್ನ ಹಂತ ಹಂತವಾಗಿ ಜಾರಿಗೆ ತರುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಈ ಸಲಹೆಯನ್ನ ಪರಿಗಣಿಸಿರುವ ಸರ್ಕಾರ ಅದ್ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೋಡಿದ್ರಲ್ಲ, ಕರ್ನಾಟಕದಲ್ಲಿ ಅನ್ಲಾಕ್ ಸೀಕ್ರೆಟ್ ಹೇಗಿದೆ ಅನ್ನೋದನ್ನ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಬಿಟ್ಟು ಕೈ ಮುಗಿದು ಕೇಳ್ಕೊತಾ ಇದೀನಿ, ಪ್ರತಿಯೊಬ್ಬರೂ ಮಾಸ್ಕ್ ನ ಹಾಕಿ